ಸರ್ ಇವಾಗ ಪ್ರತಿ ಸಿನಿಮಾ ನೀವು ಮಾಡ್ಕೊಂಡು ಬಂದಿದ್ದೀರಾ, ಬಟ್ ಈ ಸಿನಿಮಾ ಒಂದು ಸ್ಪೆಷಲ್ ಅನ್ಸುತ್ತೆ, ನಿಮ್ಮ ಮಗಳು ಈ ಸಿನಿಮಾದಲ್ಲಿ ಇರೋದು. ಸೊ ಎಫರ್ಟ್ ಎಷ್ಟು ಡಬಲ್ ಆಗಿತ್ತು ಸರ್, ಮತ್ತೆ ಜವಾಬ್ದಾರಿ ಮಗಳನ್ನ ಇಂಟ್ರೊಡ್ಯೂಸ್ ಮಾಡೋದು ಒಂದು ನಿಮ್ಮಿಂದ ಜವಾಬ್ದಾರಿ ಆಗಿರುತ್ತೆ. ಸೊ ಅದನ್ನು ಯಾವ ಥರ ನಿಭಾಯಿಸಿದ್ರಿ ಅಂತ. ಈಗ ಅಲ್ಲನಾತೆ ಆಚೆ ಬಂದಾಗ ಮಗಳು, ಅಲ್ಲಿ ಸೆಟ್ಟಲ್ಲಿ ಬಂದಾಗ ಮಗಳು ಅಂತ ನಾನು ಯಾವತ್ತೂ ನಾನು ನೋಡಲೇ ಇಲ್ಲ. ಯಾಕಂದರೆ ಈ ಸಿನಿಮಾ ನೋಡಿದ್ಮೇಲೆ ನೀವೇ ಹೇಳ್ತೀರಾ ಸರ್ ಇದು ತುಂಬ ಚೆನ್ನಾಗಿ ಆ ಪಾತ್ರನ ಡಿಸೈನ್ ಮಾಡಿದ್ದೀರಾ ಅಂತ. ಅಲ್ಲೆಲ್ಲೂ ಮಗಳು ಮುದ್ದ ಆ ಥರದ್ದು ಯಾವುದೂ ಇಲ್ಲ. ನಿಮ್ಮ ಸಿನಿಮಾಗೆ ಡೈರೆಕ್ಷನ್ ಮಾಡೋದು ಬೇರೆ, ಅಲ್ಲಿ ನೀವೇ ಆ್ಯಕ್ಟರ್ ಆಗಿರ್ತೀರಾ, ನೀವೇ ಇಲ್ಲಿ ಡೈರೆಕ್ಷನ್ ಕಟ್ಟಿ ಹೇಳ್ತಿರ್ತೀರಾ. ಸೊ ನಿಮ್ಮ ಮಗಳಿಗೆ ಹೇಳೋವಂಥದ್ದು, ಜೊತೆಗೆ ವಿನಯ್ ಅವ್ರಿಗೆ ಹೇಳೋವಂಥದ್ದು. ಸೊ ವಿನಯ್ ಅವ್ರು ನೋಡಿದ್ರೆ ಸಾಫ್ಟ್, ಓಕೆ ಕ್ಲಾಸ್, ನೀವು ನೋಡಿದ್ರೆ ಮಾಸು ಮತ್ತು ಲೋಕಲ್ ಕರ್ಕೊಂಡು ಬಂದ್ಬಿಟ್ಟಿದ್ದೀರಾ. ಅವರು ಅಡ್ಜಸ್ಟ್ ಚೆನ್ನಾಗಿ ಆದ್ರೆ ಅಫ್ಕೋರ್ಸ್ ಅವರು ಹೊಂದಾಣಿಕೆ ಆಗ್ತಾರೆ. ಹೆಂಗಿತ್ತು ಅವ್ರ ಅಡ್ಜಸ್ಟ್ಮೆಂಟ್? ವಿನಯ್ ತುಂಬ ಏನು ಹೇಳಿದ್ರು ಮಾಡ್ತಾರೆ, ಅದು ನನಗಿಷ್ಟ. ಅಂದರೆ ಒಂದು ಪ್ರಶ್ನೆ ಮಾಡಬೇಕು ಯಾವಾಗಲೂ ಡೈರೆಕ್ಟ್ರನ್ನ, ಮತ್ತು ಇನ್ನೊಂದು ಈ ಥರ ಅಲ್ಲ ಈ ಥರ ಓಕೆನಾ ಅಂದಾಗ ವಾವ್ ಅನಿಸುತ್ತೆ. ಅದು ಅದರಲ್ಲಿ ವಿನಯ್ ಸಖತ್ ಎಕ್ಸ್ಪರ್ಟ್ ಇದ್ದಾರೆ. ಡೈರೆಕ್ಷನ್ ಮಾಡಿದ್ದಂಥದ್ದು ಬೇರೆಯವ್ರಿಗೆ ಯಾರು? ನಾನು ಬೇರೆಯವ್ರು ಡೈರೆಕ್ಟ್ ಮಾಡಿದಾಗ ಆ್ಯಕ್ಚುಲಿ ನನಗೆ ತುಂಬ ಇವತ್ತಿಗೂ ಭಯ ಇದೆ. ಮತ್ತು ಮತ್ತೊಂದು ದೊಡ್ಡ ಪರೀಕ್ಷೆ ಬರ್ತಿದ್ದೀನಿ. ನನ್ನ ಮೇಲೆ ಬರ್ಕೊಂಡಾಗ ಇನ್ನೊಂದು ಮಾಡ್ಕೊಂಡು ಗೆಲ್ಬೋದು ಅಂತ ಹೇಳ್ಬಿಡ್ಬೋದು. ಇದು ಹಂಗಲ್ಲ. ಇದು ನಾನು ಬೇರೆಯವ್ರಿಗೆ ನಾನು ಅವ್ರ ಪರವಾಗಿ ನಾನು ಪರೀಕ್ಷೆ ಬರೆದು ಎದುರಿಸ್ತಾ ಕೂತಿದ್ದೀನಿ ಈಗ. ಸೊ ಹಾಗಾಗಿ ಅದಕ್ಕೆ ಪ್ರಮೋಷನ್ಗಳನ್ನ ಕರೆಕ್ಟಾಗಿ ಮಾಡೋಣ ಅಂಥೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಸರ್ ಕೆಳಗಡೆ ಕತ್ತಲು ಅಂತಾರೆ. ಸೊ ಈ ಸಿಟಿ ಲೈಟ್ಸ್ ಕೆಳಗಡೆ ಇರುವಂಥ ಕತ್ತಲು ಜಗತ್ತು ಎಷ್ಟು ಕಾಡುತ್ತೆ ಸರ್ ನಿಮಗೆ ಅಂತ ಬೆಂಗಳೂರು? ಅದೇ ಹೆಣ್ಮಕ್ಳು ತುಂಬ ಕಾಡುತ್ತಪ್ಪ, ತುಂಬ ಕಾಡುತ್ತೆ. ಅದು ಸಿನಿಮಾ ಆದಮೇಲೆ ಒಂದಷ್ಟು ಹಂಚ್ಕೋತೀನಿ. ಅದು ಬಹುಶಃ ನೀವೆಲ್ಲರೂ ಮುಂದೆ ನಿಲ್ಲಬೇಕಾಗತ್ತೆ. ಬಟ್ ನಮ್ಮಗಳ ಕೂಗು, ಫಾರ್ ಎಕ್ಸಾಂಪಲ್ ಈಗ ನಾವು ಭೀಮಾ ಅಲ್ಲಿ ಏನು ನಾವು ಡ್ರಗ್ ಬಗ್ಗೆ ಕೂಗಿದ್ವಿ, ಅದು ತುಂಬ ಇಲ್ಲಿವರೆಗೂ ಓಡಾಡ್ತಾ ಇದೆ. ಬಟ್ ಕೆಲವ್ರಿಗೆ ಹೇಳೋಕ್ಕೆ ಇಷ್ಟ ಇಲ್ಲ, ಇದು ಭೀಮಾ ಸಿನಿಮಾಯಿಂದ ಇನ್ಸ್ಪೈರ್ ಆಗಿದ್ದೀವಿ ಅಂತ. ಪರವಾಗಿಲ್ಲ, ನಮ್ಮ ಉದ್ದೇಶ ಇದ್ದಿದ್ದು ಗಾಂಜಾ ನಿಲ್ಲಬೇಕು ಅನ್ನೋದು. ಕೆಲವರು ಆ ಕೆಲಸ ಮಾಡ್ತಾರೆ, ಅದನ್ನ ಹಿಡ್ಕೊಡ್ತಾ ಇದ್ದಾರೆ, ಹಿಡಿತಾ ಇದ್ದಾರೆ. ಹೌದು ಸರ್, ನಾವು ಭೀಮಾ ಸಿನಿಮಾಯಿಂದ ಇದನ್ನು ನೋಡಿದ್ವಿ ಅಂತ ಯಾರು ಹೇಳೋಕ್ಕೆ ಮನಸ್ಸು ನಮ್ಗೆ ಅದ್ರ ಬಗ್ಗೆ ನಮ್ದು ಆ ಕ್ರೆಡಿಟ್ ತೊಗೊಳ್ಳೋ ಆಸೆನೂ ಇಲ್ಲ. ಅದರಿಂದ ಕಡಿಮೆ ಆಗ್ತಾ ಇದೆ ಅಂದರೆ ಯೂತ್ಸ್ ಹಾಳಾಗೋದು ಕಡಿಮೆ ಆಗಲಿ, ಸ್ಪೆಷಲಿ ಹೈಸ್ಕೂಲ್ ಮಕ್ಕಳು ಗಾಂಜಾ ಸೇರೋದು ಕಡಿಮೆ ಆಗಲಿ. ಆಮೇಲೆ ದಯಮಾಡಿ ಕ್ಷಮಿಸಿ, ಕೆಲವು ಹೆಣ್ಮಕ್ಳು ಕೂಡ ಕೆಲವು ದುರಭ್ಯಾಸ ನಾವು ಸಿಟಿಲಿ ನೋಡ್ತಾ ಇದ್ರೆ ಅಲ್ಲಿ ಇಲ್ಲಿ ಸಿಗರೇಟ್ ಬ್ಯಾಗ್ ಹಿಡ್ಕೊಂಡು ನಿಂತಿರ್ತಾರೆ. ಆ ಸಿಗರೇಟ್ ಇಟ್ಕೊಂಡು ನಿಂತ್ಕೊಳ್ಳೋದೇ ಮತ್ತೊಂದು ಸರಿ ಅದಕ್ಕೆ ಗಾಂಜಾ ಫಿಲ್ ಮಾಡೋ ಕಾರ್ಯಕ್ರಮ ನಡೆಯುತ್ತೆ ಯಾಮಾರಿಸೋದಕ್ಕೆ. ಸೊ ಹಂಗಾಗಿ ಹೆಣ್ಮಕ್ಳು ಯಾವತ್ತು ಮುಗ್ಧರು ಅನ್ನೋಕ್ಕಿಂತ ಹೆಚ್ಚಾಗಿ ಒಂದು ದೇವ್ರ ಥರ. ಸೊ ಹಾಗಾಗಿ ಸುಮಾರು ಜನ ಹೆಣ್ಮಕ್ಳು ಸೇರ್ತಾ ಇರ್ತೀರ. ಒಂದು ಆರೋಗ್ಯಕ್ಕಂತೂ ಯಾವುದೂ ಒಳ್ಳೆಯದಲ್ಲ, ಅದನ್ನು ಮಾಡಬೇಡಿ. ಆಮೇಲೆ ಗೊತ್ತಿಲ್ಲ, ಅದು ನೀವು ಮಾಡಿದಾಗ ನಮಗೆ ನೋಡೋಕ್ಕೆ ನೋವಾಗುತ್ತೆ ಮನಸ್ಸಿಗೆ. ಸರ್ ವಿಜಯ್ ಸರ್ ಯಾವುದೇ ಸಿನಿಮಾಗಳು ಬಂದರೂ ಕೂಡ ಒಂದು ಸಂದೇಶ ಇರುತ್ತೆ. ಸೊ ಸಮಾಜದ ವಾಸ್ತವತೆಯನ್ನು ಕಣ್ಣೆದುರು ತರ್ತೀರ. ಸೊ ಎಲ್ಲ ಒಂದು ಕಡೆ ಸರ್ಕಾರಗಳ ಗಮನ ಸೆಳೆಯಲಿಕ್ಕೂ ಪ್ರಯತ್ನ ಪಡ್ತಾರೆ, ಅಂದರೆ ಸರಿ ಮಾಡಿ ವಾಸ್ತವ ಹಿಂಗಿದೆ ಅಂತೇಳಿ. ಆದರೆ ಎಲ್ಲ ಒಂದು ಕಡೆ ನಿಮ್ಮನ್ನೇ ತಪ್ಪು ಅನ್ನೋ ರೀತಿಯಲ್ಲಿ ನೋಡ್ತಾರೆ. ಸರ್ ಯಾರನ್ನೂ ಸರಿ ಅನ್ನಲ್ಲ, ಇಲ್ಲಿ ಎಲ್ಲರೂ ತಪ್ಪು ಅಂತಲೇ ಅನ್ನೋದು. ಸೊ ಹಂಗಾಗಿ ನಾವು ಸರಿಗಿದ್ರೆ ಸಾಕು. ಯಾರನ್ನೂ ಮೆಚ್ಚಕ್ಕೆ ನಾನು ಸರಿ ಇದ್ದೀನಿ ಅಂತ ಯಾಕೆ ಹೇಳಬೇಕು? ಬೇಕಾಗೇ ಇಲ್ಲ. ನಾನು ಹೆಂಗಿದ್ದೀನೋ ಹಂಗಿರಲೇಬೇಕು. ಸರ್ ಈಗ ಕತ್ತಲ ಲೋಕದಲ್ಲಿ ಅನುಭವಿಸಿದಂಥ ವ್ಯಕ್ತಿತ್ವ ಏನಿದೆ, ಅದು ಆಫ್ಟರ್ ಸಿನಿಮಾ ನಿಜ ವ್ಯಕ್ತಿತ್ವ ಹೊರಗಡೆ ತರ್ತೀರಾ ನೀವು, ಅವ್ರನ್ನ ಸ್ಟೇಜ್ ಮೇಲೆ ತರುವಂಥ? ಅದೊಂದು ಬೇಡ ಅನಿಸುತ್ತೆ. ಅದೊಂದು ಬೇಡ, ಅವ್ರನ್ನ ತರೋದು ಬೇಡ, ಮತ್ತು ಅವ್ರ ಬಗ್ಗೆ ಹೇಳೋದು ಬೇಡ. ಅವ್ರ ಬಗ್ಗೆ ಹೇಳೋದು ಬೇಡ. ಈಗ ಈ ಭಾಷೆ ಇದೆಯಲ್ಲ, ಈ ಸಾಂಗಲ್ಲಿ ಹಾಕೊಂಡಿರುವಂಥ ಭಾಷೆಗಳು, ಸೊ ಅದನ್ನ ಎಲ್ಲಿ ಹುಡುಕ್ತೀರಾ ಅಂತ. ನಿಮಗೆ ನಾನ್ ವೆಜ್ಜಲ್ಲಿ ನಳ್ಳಿ ಮೂಳೆ ತುಂಬ ಇಷ್ಟನಾ? ಯಾಕಂದರೆ ಪದೇ ಎಲ್ಲ ಸಾಂಗಲ್ಲೂ ನಳ್ಳಿ ಮೂಳೆ ಅನ್ನೋದಿದೆ. ಎಕ್ಸಾಕ್ಟ್ಲಿ, ನಾನ್ ವೆಜ್ ತಿನ್ನೋರು ಎಲ್ಲರೂ ನಲ್ಲಿ ಮೂಳೆ ಟೇಸ್ಟ್ ಮಾಡೇ ಮಾಡ್ತಾರೆ. ಯಾವಾಗಲೂ ನಲ್ಲಿ ಮೂಳೆ ಇಲ್ದಿರ ಸಾರೇ ಅಲ್ಲ ಅದು ನಾಟಿ ಕೋಳಿ ಮಾಡಿದ್ರು ಆ ಮೂಳೆ ಹಾಕು ಅಂತಾರೆ. ಕಬಾಬ್ ಮಾಡಿದ್ರು ವಿತ್ ಬೋನ್ಲೆಸ್ ಅಂತ ಕೇಳಿದ್ರೆ ವಿತ್ ಬೋನೇ ಕೊಡಪ್ಪ ಅಂತಾರೆ. ಸೊ ಹಾಗೆ ನಲ್ಲಿ ಮೂಳೆನೂ ಅಷ್ಟೇ, ಅದೊಂದು ಶುದ್ಧ ನಲ್ಲಿ ಮೂಳೆ ಎಳೆದಾಗಲೇ ಅದು ಆನಂದ. ಅದು ಸೊ ದುನಿಯಾ ವಿಜಯ್ ಸರ್ ಏನಾದರೂ ರಾಜಕೀಯಕ್ಕೆ ಬರೋದು ಏನಾದರೂ ಸಾಧ್ಯತೆಗಳಿದೆಯಾ? ಬಿಕಾಸ್ ಯಾಕೆ ಅಂದರೆ ಈಗ ಫಿಲಿಂ ಸ್ಟಾರ್ಗಳೇ ರಾಜಕೀಯದಲ್ಲಿ ಒಂದು ಪ್ರಭಾವವನ್ನು ಬೀರ್ತಾ ಇರುವಂಥದ್ದು, ಗೆಲ್ತಾ ಇರುವಂಥದ್ದು. ಸೊ ದುನಿಯಾ ವಿಜಯ್ ಸರ್ ಯಾವಾಗಾದರೂ ಬಂದ್ಬಿಡೋ ಚಾನ್ಸಸ್ ಇದೆಯಾ? ಸೋಷಿಯಲ್ ಮೀಡಿಯಾದಲ್ಲಿ ಇದೆ ಹರಿದಾಡ್ತಿದೆ. ಯಾಕಂದ್ರೆ ತಮಿಳುನಾಡಲ್ಲಿ ದಿಗ್ವಿಜಯ ಸಾಧಿಸಿದ್ದಾರೆ. ವಿಜಯ್ ಕುಮಾರ ಯಾವಾಗ ವಿಜಯ ಸಾಧಿಸ್ತಾರೆ? ಅಲ್ಲಿ ವಿಜಯ್ ಅವ್ರು ಗೆದ್ದಿರೋದು ನಂಗೆ ತುಂಬಾ ಸಂತೋಷ ಇದೆ. ಯಾಕೆಂದರೆ ಒಂದು ನನ್ನ ಹೆಸರು ಸೊ ನನ್ನ ಹೆಸರು ಆಗಿರೋದ್ರಿಂದ ಅದೊಂದು ಎಲ್ಲ ಕಡೆ ಖುಷಿ. ತಮಿಳಲ್ಲೊಬ್ಬರು ವಿಜಯ್, ಕನ್ನಡದಲ್ಲೊಬ್ಬರು ವಿಜಯ್ ಅಂತ. ಮತ್ತು ಇಡೀ ತಮಿಳುನಾಡಿನ ಜನತೆ ತಗೊಂಡಿರುವಂಥ ನಿರ್ಧಾರ ಇದೆಯಲ್ಲ, ಆ್ಯಕ್ಚುಲಿ ಈ ಬದಲಾವಣೆಗಳು ಎಲ್ಲ ಕಡೆನೂ ಆಗಬೇಕು, ಎಲ್ಲ ಸ್ಟೇಟಲ್ಲೂ ಆಗಬೇಕು, ನಾಟ್ ಓನ್ಲಿ ಇನ್ ತಮಿಳ್ನಾಡು, ಎಲ್ಲ ರಾಜ್ಯದಲ್ಲೂ ಈ ಬದಲಾವಣೆಗಳು. ಅಂದರೆ ಇವತ್ತು ಜಂಜಿಗಳು ನಿರ್ಧಾರ ಮಾಡ್ತಿರುವಂಥ
ಆ ನಿರ್ಧಾರ ಇದೆಯಲ್ಲ, ಅದಕ್ಕೆ ನಿಜವಾಗ್ಲೂ ಆ್ಯಟ್ಸ್ ಆಫ್. ಹಂಗಾಗಿ ಇಡೀ ತಮಿಳ್ನಾಡು ಜನತೆ ಯಾರು ವಿಜಯ್ ಸರ್ನ ಗೆಲ್ಲಿಸಿದ್ದೀರಾ, ನನ್ನ ಪರವಾಗಿ, ನಮ್ಮ ಕನ್ನಡ ಇಂಡಸ್ಟ್ರಿಯ ಪರವಾಗಿ ನಿಮ್ಮೆಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ವಿಜಯ್ ಸರ್ನ ಗೆಲ್ಲಿಸಿದ್ದಕ್ಕೆ ನನಗೂ ತುಂಬ ಮನಸಾರೆ ಖುಷಿ. ನಿಮಗೆ ಆಸಕ್ತಿ ಇದೆಯಾ ಸರ್? ಒಬ್ಬ ಆಕ್ಟರ್ ರಾಜ್ಯಕ್ಕೆ ಬರಬೇಕು ಅಂತ ಹೇಳ್ತಿದ್ದಾರೆ. ಒಂದಷ್ಟು ನೇಮ್ಸ್ಗಳು ಬರ್ತಾ ಇದೆ, ನಿಮ್ದು, ಉಪೇಂದ್ರ ಸರ್ದು, ದರ್ಶನ್ ಸರ್ದು, ಎಲ್ಲರದ್ದು ಬರ್ತಿದೆ. ಸೊ ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಜನರ ಎಕ್ಸ್ಪೆಕ್ಟೇಷನ್ಸ್ ಇದೆ, ನಿರೀಕ್ಷೆ ಇದೆ ನಿಮ್ಗಳ ಬಗ್ಗೆ. ಒಂದಂತೂ ಬೇಕು, ಬದಲಾವಣೆ ಬೇಕು. ಆ ಬದಲಾವಣೆಗೆ ಯಾರ್ಯಾರು ಅರ್ಹರಾಗ್ತಾರೋ ಅವರೆಲ್ಲ ಬರ್ಬೋದು. ಇವತ್ತು ಅದೇ ತಮಿಳ್ನಾಡಲ್ಲಿ ನಡೆದಿರೋದು. ಅಂದರೆ ಯಾವಾಗಲೂ ಯಾವತ್ತು ಎರಡೇ ಪಕ್ಷ ಇದೆ ಅಂತ ನಾವು ಚೆನ್ನೈಯಲ್ಲಿ ಯೋಚನೆ ಮಾಡ್ತಾ ಇದ್ವಿ. ಅಲ್ಲ, ಮೂರನೇ ಇನ್ನೊಂದು ಹೊಸ ಪಕ್ಷ ಹುಟ್ಕೋತು. ಈ ಬದಲಾವಣೆಗೆ ಜಂಜಿಗಳು ತುಂಬ ಕಾರಣಕರ್ತರಾಗ್ತಾರೆ. ಅಂದರೆ ಇವತ್ತು ನಮ್ಮಲ್ಲೂ ಆಗ್ಬೋದು, 2 ಪಕ್ಷ ಇದೆ ಅಂತ ಇಟ್ಕೊಳ್ಳೋಣ, 2-3 ಪಕ್ಷ. ಆದರೆ ಒಂದು ಜಂಜಿಗಳು ತುಂಬ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅವರು ಮನಸ್ಸು ಮಾಡಿದ್ರೆ ಒಂದು ರೆವಲ್ಯೂಷನ್ ಮಾಡ್ತಾರೆ. ಒಂದು ಬದಲಾವಣೆ ಅಂತೂ ಬೇಕು ಎಲ್ಲ ಕಡೆ. ನಿಮಗೆ ಆಸಕ್ತಿ ಇದೆಯಾ ಸರ್? ಅಲ್ಲ, ನನ್ನ ಆಸಕ್ತಿ ಬಗ್ಗೆ ಬದಲಾವಣೆ ಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ಅಲ್ಲ, ರಾಜಕೀಯಕ್ಕೆ ಬರೋದು ನಿಮಗೆ ಆಸಕ್ತಿ ಇದೆಯಾ ಸರ್? ಅವಕಾಶ ಟೈಮ್ ಬರಲಿ ಹೇಳ್ತೀನಿ.